ನಮಸ್ತೆ ಸ್ನೇಹಿತರೆ, ನಾನು ಯಾರು ಅಂತ ಗೊತ್ತಲ್ಲ, ಆಲ್ ಇನ್ ಒನ್ ಟೆಕ್ ಕಿರಣ. ಇವತ್ತಿನ ದಿನ MBA 2021 PGCET ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ ಮತ್ತೆ ಕೀ ಆನ್ಸರ್ನ ಪಟ ಅಂತ ನಿಮಗೋಸ್ಕರ ಹೇಳ್ತೀನಿ. ಇದು SK ಅಪ್ಡೇಟ್ ಬಂದ್ಬಿಟ್ಟು ಹೊಸ ಚಾನಲ್ ಎಜುಕೇಶನ್ ರಿಲೇಟೆಡ್ ಅಪ್ಡೇಟ್ನ ಪ್ರೊವೈಡ್ ಮಾಡಬೇಕು ಅಂತ ಮಾಡಿರೋದು. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಟೈಮ್ ವೇಸ್ಟ್ ಯಾಕೆ, ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ ಬನ್ನಿ. ಸೊ ನೀವು ನೋಡ್ತಿದ್ದೀರಾ ಡಿಸ್ಪ್ಲೇ ಮೈ MBA 2021 ಕ್ವಶನ್ ಪೇಪರ್. ಸೊ ಫಸ್ಟ್ನೇ ಕ್ವಶನ್ ಬಂದ್ಬಿಟ್ಟು ಸೆಲೆಕ್ಟ್ ದ ವರ್ಡ್ ದಟ್ ಈಸ್ ಕ್ಲೋಸೆಸ್ಟ್ ಇನ್ ದ ಮೀನಿಂಗ್ ದ ವರ್ಡ್ ಅಂಡರ್ಲೈನ್ ಇನ್ ದ ಗಿವನ್ ಸೆಂಟೆನ್ಸ್. ಅಂದ್ರೆ ಕ್ಲೋಸೆಸ್ಟ್ ಮೀನಿಂಗ್ ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ದ ಡಾಕ್ಟರ್ ಇನ್ ದ ಎಮರ್ಜೆನ್ಸಿ ರೂಮ್ ಆರ್ ನೌನ್ ಟು ಬಿ ಕೆಲೋ ಅಸ್. ಇದ್ರ ಕೆಲೋ ಸಿಮಿಲರ್ ಮೀನಿಂಗ್ ಬಂದ್ಬಿಟ್ಟು ಇನ್ಸೆಂಟಿವ್. ಓಕೆನಾ. ಐದನೇ ಕ್ವಶನ್ ಬಂದ್ಬಿಟ್ಟು ಐಡೆಂಟಿಫೈ ದ ಪೇರ್ ದಟ್ ಆರ್ ಆಪೋಸಿಟ್ ಇನ್ ದ ಮೀನಿಂಗ್. ಆಪೋಸಿಟ್ ಇನ್ ದ ಮೀನಿಂಗ್ ಆನ್ಸರ್ ಬಂದ್ಬಿಟ್ಟು ಬಿ ಆಪ್ಷನ್. ಓಕೆನಾ. ಎರಡನೇ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿನೋನಮಿ ಪೇರ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಅಂದ್ರೆ ಸಿಮಿಲರ್ ಮೀನಿಂಗ್ ಇರೋದು ಕರೆಕ್ಟ್ ಆಗಿ ಮ್ಯಾಚ್ ಆಗಿರೋದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಆನ್ಸರ್ ಆಗಿರುತ್ತೆ. ಓಕೆನಾ. ಆರನೇ ಕ್ವಶನ್ ಎ ಸ್ಟೇಟ್ಮೆಂಟ್ ಇನ್ ವಿಚ್ ಯು ಸೇ ದ ಸೇಮ್ ಥಿಂಗ್ ಟ್ವೈಸ್ ಇನ್ ಡಿಫರೆಂಟ್ ವರ್ಡ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ. ಓಕೆನಾ. ಮೂರನೇ ಕ್ವಶನ್ ಚೂಸ್ ದ ವರ್ಡ್ ದಟ್ ಆರ್ ಮೋಸ್ಟ್ ನಿಯರ್ಲಿ ದ ಸೇಮ್ ಮೀನಿಂಗ್. ಇಲ್ಲಿ ನೋಡಿ ಈ ಕ್ವಶನ್ ಕೊಟ್ಟಿದ್ದಾರಲ್ಲ, ಎರಡು ಒಂದೇ ತರ ಮೀನಿಂಗ್ ಇರುತ್ತೆ. 2 and 4 ಒಂದೇ ತರ ಮೀನಿಂಗ್ ಇದೆ, ಆಕ್ಷನ್ ಅಂಡ್ ಎಕ್ಸ್ಪೆಡೈಟ್ ಅನ್ನೋದು. ಓಕೆ. ಏಳನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ದ ಚೀಫ್ ಆರ್ ಕಮಾಂಡರ್ ಆಫ್ ದಿ ಆರ್ಮಿ ಜನರಲ್ ಅಂತ ಕರಿತೀವಿ ನಾವು. ಓಕೆನಾ. ನಾಲ್ಕನೇ ಕ್ವಶನ್ ಚೂಸ್ ದ ವರ್ಡ್ ದಟ್ ಈಸ್ ಆಪೋಸಿಟ್ ಇನ್ ದ ಮೀನಿಂಗ್ ಟು ದ ಅಂಡರ್ಲೈನ್ಡ್ ವರ್ಡ್. ಈಸ್ ಟಿಮಿಡಿಟಿ ಪ್ರೂವ್ಡ್ ಕಾಸ್ಟ್ಲಿ. ಟಿಮಿಡಿಟಿಗೆ ಆಪೋಸಿಟ್ ವರ್ಡ್ ಬಂದ್ಬಿಟ್ಟು ಬ್ಲಾಡ್ನೆಸ್ ಅಂತ. ಓಕೆ. ಎಂಟನೇ ಕ್ವಶನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಯು ಲುಕ್ ಎ ಲಿಟಲ್ ಡೌನ್ ಇನ್ ದ ಡಂಪ್ಸ್. ಯು ಲುಕ್ ಸ್ಯಾಡ್ ಅಂತ ಒಂದು ಪ್ಯಾರಾಗ್ರಾಫ್ ಅಂದ್ರೆ ಒಂದು ಕೋಟ್ ಇದೆ, ಅದಕ್ಕೆ ಯಾವ ಮೀನಿಂಗ್ ಅಂತ ಯು ಲುಕ್ ಸ್ಯಾಡ್ ಅಂತ. ಓಕೆನಾ. ಸೊ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಒಂಬತ್ತನೇ ಕ್ವಶನ್ ಚೂಸ್ ದ ಕರೆಕ್ಟ್ ಆಪ್ಷನ್ ದಟ್ ಕನ್ವೆ ದ ಈಕ್ವಲೆಂಟ್ ಮೀನಿಂಗ್ ಟು ದ ಅಂಡರ್ಲೈನ್ಡ್ ಫ್ರೇಸ್. ದ ವಾಚ್ ಡಾಗ್ಸ್ ವೇರ್ ಅಸ್ಲೀಪ್ ವೆನ್ ದ ಬುಲ್ಸ್ ರ್ಯಾನ್ ರಿಯೋಟ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನನ್ ಆಫ್ ದಿಸ್. ಓಕೆನಾ. 14ನೇ ಕ್ವಶನ್ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್. ಸರಿಂತಾ ಮಿಸ್ಡ್ ದ ಟ್ರೈನ್ ಟುಡೇ ಡಿಡ್ ನಾಟ್ ಈ ಅಂತ. ಸೊ ಇದರ ಬಗ್ಗೆ ಲಿಟಲ್ ಬಿಟ್ ಕನ್ಫ್ಯೂಷನ್ ಮಾಡ್ತಾನೆ. ಸೊ ಕರೆಕ್ಟ್ ಆಗಿರೋ ಆನ್ಸರ್ನ ಚೂಸ್ ಮಾಡಿ. 15ನೇ ಕ್ವಶನ್ ಐಡೆಂಟಿಫೈ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ಗಿವನ್ ಸೆಂಟೆನ್ಸ್. ಐ ವಾಸ್ ಬಿಸಿ ಕ್ಲೀನಿಂಗ್ ದ ಹೌಸ್. ಅಂದ್ರೆ ಇದೆ ಬಂದ್ಬಿಟ್ಟು ಆಕ್ಟಿವ್ ಫಾರ್ಮ್ ಕೊಟ್ಟಿರ್ತಾರೆ, ಇದು ಪ್ಯಾಸಿವ್ ಫಾರ್ಮ್ ನ ನೀವು ಐಡೆಂಟಿಫೈ ಮಾಡಬೇಕು. ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಸಿ ದ ಹೌಸ್ ವಾಸ್ ಬೀಯಿಂಗ್ ಕ್ಲೀನ್ಡ್ ಬೈ ಮೀ ಅನ್ನೋದು ಪ್ಯಾಸಿವ್ ಫಾರ್ಮ್. 10ನೇ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಮೋಸ್ಟ್ ಸೂಟಬಲ್ ಐಡಮಿ ಫ್ರೇಮ್ಸ್ ಟು ಮೇಕ್ ದ ಸ್ಟೇಟ್ಮೆಂಟ್ ಮೀನಿಂಗ್ಫುಲ್ ಅಂಡ್ ಕಂಪ್ಲೀಟ್. ಡೋಂಟ್ ಯು ಥಿಂಕ್ ಯು ಡ್ಯಾಶ್ ಬೈ ನಾಟ್ ಶೋಯಿಂಗ್ ಅಪ್ ಎಟ್ ದ ಮೀನಿಂಗ್. ಬರ್ನ್ ಬ್ರಿಡ್ಜಸ್ ಅಂತ ಆಪ್ಷನ್ ಡಿ. ಓಕೆನಾ. 16ನೇ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ ಒನ್ ಆಫ್ ದ ಸೈಲಬಲ್ ಮೂನ್. ಓಕೆನಾ. ಇದಕ್ಕೆ ಆನ್ಸರ್ 11ನೇ ಕ್ವಶನ್ ಬಂದ್ಬಿಟ್ಟು ಸ್ಪೋಕ್ ಅಂದ್ರೆ ಸ್ಪೋಕ್ ಅದ್ರದ್ದು ವೀಲ್. ದೆನ್ ವರ್ಡ್ ಸೆಂಟೆನ್ಸ್. ವರ್ಡ್ ಇಟ್ಕಂಡು ನೋಡಿ, ವರ್ಡ್ ಅಲ್ಲಿ ಸೆಂಟೆನ್ಸ್ ನ ಮಾಡ್ತೀವಿ, ಸ್ಪೋಕು ವೀಲ್ ಅಲ್ಲಿ ಇರುತ್ತೆ. ಆ ತರ ಅರ್ಥ ಮ್ಯಾಚಿಂಗ್ ಲಿಟಲ್ ಬಿಟ್ ಕಾಮನ್ ಸೆನ್ಸ್ ಬೇಕು. ಓಕೆನಾ. 17ನೇ ಕ್ವಶನ್ ಡೆತ್ ಲೈಸ್ ಇಸ್ ಐಸಿ ಹ್ಯಾಂಡ್ಸ್ ಆನ್ ದ ಕಿಂಗ್. ದ ಫಿಗರ್ ಆಫ್ ದಿ ಸ್ಪೀಚ್ ಯೂಸ್ಡ್ ಇನ್ ದ ಸೆಂಟೆನ್ಸ್ ಇಸ್ ಪರ್ಸನಿಫಿಕೇಶನ್. ಓಕೆ. ಇದು ಲಿಟಲ್ ಬಿಟ್ ಬಂದ್ಬಿಟ್ಟು ಗ್ರಾಮರ್ ಇಂದು. ಇಂಗ್ಲಿಷ್ ಗ್ರಾಮರ್ನ ತಿಳ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ. 12ನೇ ಕ್ವಶನ್ ಫೈಂಡ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಇಷ್ಟು ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿ ಸ್ಪೆಲ್ ಆಗಿರೋ ವರ್ಡ್ ಯಾವುದು ಅಂತ. ಸೊ ಅದಕ್ಕೋಸ್ಕರ ಲಿಟಲ್ ವರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ. ವರ್ಡ್ ನ ಕ್ಲೀನ್ ಆಗಿ ಗಮನಿಸ್ಕೊಳ್ಳಿ. ಆಪ್ಷನ್ ಬಿ ಇಸ್ ಆನ್ಸರ್. ನೀವು ಸ್ಪೆಲ್ಲಿಂಗ್ ನೋಡ್ಕೋಬಹುದು. 17ನೇ ಕ್ವಶನ್ ಡೆತ್ ಲೈಸ್ ಇಸ್ ಐಸಿ ಹ್ಯಾಂಡ್ಸ್ ಆಫ್ ದಿ ಕಿಂಗ್. ಇದು ಆಯ್ತಲ್ಲ 17ನೇ ಕ್ವಶನ್. ಸೊ 18ನೇ ಕ್ವಶನ್ ಹೋಗ್ತಾ ಇದ್ದೀನಿ. ಚೂಸ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್. ಇಫ್ ಯು ಹ್ಯಾಡ್ ಸ್ಟಡಿಡ್ ಫಾರ್ ದ ಟೆಸ್ಟ್ ಯು ವುಡ್ ಹ್ಯಾವ್ ಬೀನ್ ಕಾನ್ಫಿಡೆಂಟ್. 18ನೇ ಕ್ವಶನ್ಗೆ ಆನ್ಸರ್ ಗೊತ್ತಾಯ್ತು ಅನ್ಕೋತೀನಿ. 18ನೇ ಕ್ವಶನ್ ಬಂದ್ಬಿಟ್ಟು ಡಿ ಆಪ್ಷನ್ ಕರೆಕ್ಟ್ ಆನ್ಸರ್. ಓಕೆನಾ. 13ನೇ ಕ್ವಶನ್ ಸೆಲ್ಡಮ್
dash such as complicated problem. Have I encountered such a complicated problem? ಆಪ್ಷನ್ ಡಿ ಆನ್ಸರ್ ಆಗಿರುತ್ತೆ ಇದಕ್ಕೆ. ಸೊ ಈ ಪೇಜ್ ಮುಗೀತು, ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದ್ದೀನಿ. 47ನೇ ಕ್ವಶನ್. ಪೇಜಸ್ಗಳು ಆ ಕಡೆ ಈ ಕಡೆ ಆಗಿದ್ದಾವೆ, ಸೊ ಅದೇ ರೀತಿ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ದ ಫಾಲೋಯಿಂಗ್ ಆರ್ಟಿಕಲ್ ಇನ್ ದ ಪಾರ್ಟ್ 3 of the constitution are related to the right of the freedom of religion. ಆರ್ಟಿಕಲ್ 25 ಇಂದ 28 ಗಂಟ ಇದಕ್ಕೆ ರಿಲೇಟೆಡ್ ಆಗಿರುತ್ತೆ, ಅಂದ್ರೆ ಆಪ್ಷನ್ ಡಿ ಆನ್ಸರ್ ಆಗಿರುತ್ತೆ. 46ನೇ ಕ್ವಶನ್. ದ ವೆನ್ಯೂ ಆಫ್ ಗ್ಲೋಬಲ್ ಏರ್ ಶೋ ಏರ್ ಇಂಡಿಯಾ ಇಸ್ ಎಟ್, ಅಂದ್ರೆ ಗ್ಲೋಬಲ್ ಏರ್ ಶೋ ಎಲ್ಲಿ ಮಾಡಿದ್ರು ಅಂತ ಕೇಳಿದ್ದಾರೆ, ಅಂದ್ರೆ ಏರ್ ಇಂಡಿಯಾ ಎಟ್ ಅಂತ ಕೇಳಿದ್ದಾರೆ. ಇದು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ನಡೆದಿದೆ. ಓಕೆನಾ. 47ನೇ ಕ್ವಶನ್. ಇನ್ ಟೋಕಿಯೋ ಒಲಿಂಪಿಕ್ 2021 ಹೂ ಹ್ಯಾಸ್ ವಾನ್ ದ ಸಿಲ್ವರ್ ಮೆಡಲ್ ಇನ್ ದ ವೇಟ್ ಲಿಫ್ಟಿಂಗ್ ಇವೆಂಟ್? ಇದು ಬಂದ್ಬಿಟ್ಟು ಮೀರಾಬಾಯಿ ಚೌಹಾನ್. ಇದು ತುಂಬಾ ಹೆಸರು ಚರ್ಚೆಲಿದೆ. ಸೊ ಮೀರಾಬಾಯಿ ಚೌಹಾನ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳಿ ಬೇಕಾಗುತ್ತೆ. ದ GST ಸಿಸ್ಟಮ್ ಆಫ್ ದಿ ಟ್ಯಾಕ್ಸಿನೇಷನ್ ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ ಆನ್ ಜುಲೈ 1, 2017 ಅಲ್ಲಿ GST ಟ್ಯಾಕ್ಸಿನೇಷನ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ GST ಬಂದ್ಬಿಟ್ಟು ಗೂಡ್ ಸರ್ವಿಸ್ ಟ್ಯಾಕ್ಸ್ ಅಂತ, ಸೊ ಅದನ್ನು ಜ್ಞಾಪನ ಇಟ್ಕೊಳ್ಳಿ. ಇದು ಬಂದ್ಬಿಟ್ಟು 2020 MCA PGCET ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು. 48ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ದ ಫಸ್ಟ್ ವುಮೆನ್ ಕ್ರಿಕೆಟರ್ ಟು ಕಂಪ್ಲೀಟ್ 7000 ODI ರನ್ಸ್ ಈಸ್ ಮಿತಾಲಿ ರಾಜ್ ಅಂತ. ಓಕೆ. 44ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಆನ್ ಜುಲೈ 3, 1947 ದ ಡೇ ಅಬ್ಸರ್ವ್ಡ್ ಆಸ್ ಎ ಬ್ಲ್ಯಾಕ್ ಡೇ ಅಗೇನೆಸ್ಟ್ ಪಾರ್ಟಿಷನ್ ಆಫ್ ಇಂಡಿಯಾ. ಇದು ಬಂದ್ಬಿಟ್ಟು ಹಿಂದೂ ಮಹಾಸಭಾ. 49ನೇ ಕ್ವಶನ್. ದ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಫಾರ್ ದ ಇಯರ್ 2020 ವಾಸ್ ಬೆಗ್ಗುಡ್ ಬೈ ರಾಜೇಂದ್ರ ಕಿಶೋರ್ ಪಾಂಡಾ. ಓಕೆ. 49ನೇ ಕ್ವಶನ್ ಆಯ್ತಾ. 45ನೇ ಕ್ವಶನ್. ಅಮೃತ ಮಹೋತ್ಸವ ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ ರೀಸೆಂಟ್ಲಿ ಸೆಲೆಬ್ರೇಟೆಡ್ ಆಫ್ ವಿಚ್ ಇವೆಂಟ್? 75th ಇಯರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸಿ. 50ನೇ ಕ್ವಶನ್ ಬಂದ್ಬಿಟ್ಟು ದ ಬೆಸ್ಟ್ ಫಿಲಮ್ ಅವಾರ್ಡ್ ಎಟ್ 11th ದಾದಾ ಸಾಹೇಬ್ ಪಾಲಿಕಾ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ 2021 ವಾಸ್ ವಾನ್ ಬೈ ಜಂಗಲ್ ಕ್ರೈ. ಓಕೆನಾ. ಈ ಪೇಜ್ ಎಲ್ಲ ಆಯ್ತು. ನೆಕ್ಸ್ಟ್ ಪೇಪರ್ಗೆ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ದೀನಿ. ಸೊ 35th ಕ್ವಶನ್. ಮ್ಯಾಚ್ ದ ಆರ್ಟಿಸ್ಟ್ ಅಂಡ್ ದೇರ್ ಆರ್ಟ್ ಫಾರ್ಮ್, ಅಂದ್ರೆ ಆರ್ಟಿಸ್ಟ್ ಕೊಟ್ಟಿದ್ದಾರೆ, ಅವ್ರು ಯಾವ ಆರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಎ. ನೀವು ಮ್ಯಾಚ್ ಮಾಡ್ಕೊಂಡು ನೋಡ್ಬೋದು. ಇನ್ ಕೇಸ್ ಯಾವುದೇ ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ. 38ನೇ ಕ್ವಶನ್. ವಾಟ್ ಇಸ್ ದ ಟರ್ಮ್ ಯೂಸ್ಡ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ವಿಚ್ ಡಿನೋಟ್ ದ ಕರೆನ್ಸಿ ಇನ್ ವಿಚ್ ದ ಹೈಯೆಸ್ಟ್ ಫೇತ್ ಈಸ್ ಶೋನ್ ಅಂಡ್ ಇಸ್ ನೀಡೆಡ್ ಬೈ ದ ಎವ್ರಿ ಎಕನಾಮಿ? ಹಾರ್ಡ್ ಕರೆನ್ಸಿ ಅಂತ ಹೇಳ್ತೀವಿ. ಓಕೆನಾ. ದ ಚೇರ್ ಪರ್ಸನ್ ಆಫ್ ದಿ 15 ಫೈನಾನ್ಸ್ ಕಮಿಷನ್ ಇಸ್ NK Singh. ಓಕೆನಾ. 36. ಐಡೆಂಟಿಫೈ ದ ಫಾಲೋಯಿಂಗ್ ಮ್ಯೂಸಿಕ್ ಕಂಪೋಸರ್ ಹೂ ವಾಸ್ ಡೆಫ್? ಬಿಥೋನ್ LV. ಓಕೆನಾ. 40ನೇ ಕ್ವಶನ್ ಬಂದ್ಬಿಟ್ಟು ಪಸ್ಡೋ ಕರ್ಬ್ ವಿಚ್ ಕ್ಲಾಸಿಫೈ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ವಾಸ್ ಕಾಯಿನ್ಡ್ ಬೈ ಲೂಥರ್ ಕೋಲಿಕ್. ಓಕೆ. ಆಪ್ಷನ್ ಎ ಆನ್ಸರ್ ಆಗಿರುತ್ತೆ. ಓಕೆನಾ. 37ನೇ ಕ್ವಶನ್. ಅಂಡರ್ ದ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ದ ಎಕ್ಸ್ಚೇಂಜ್ ರೇಟ್ ಇಸ್ ಡಿಟರ್ಮೈನ್ಡ್ ಬೈ ದ ಸೆಂಟ್ರಲ್ ಬ್ಯಾಂಕ್ ಆಗಿರುತ್ತೆ. ಓಕೆನಾ. 41ನೇ ಕ್ವಶನ್. ದ ಮಿನಿಮಮ್ ಏಜ್ ಪ್ರಿಸ್ಕ್ರೈಬ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ ಎ ಕ್ಯಾಂಡಿಡೇಟ್ ಟು ಬಿ ಎಲೆಕ್ಟೆಡ್ ಆಸ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅಂದ್ರೆ ವೈಸ್ ಪ್ರೆಸಿಡೆಂಟ್ ಆಗಬೇಕು ಅಂದ್ರೆ ಅವ್ನ ಎಲಿಜಿಬಿಲಿಟಿ ಬಂದ್ಬಿಟ್ಟು 35 ಇಯರ್ಸ್ ಇರಬೇಕಾಗುತ್ತೆ. ಓಕೆ. ಈ ಪೇಜ್ ಆಯ್ತಾ. ನೆಕ್ಸ್ಟ್ ಪೇಜ್ ಹೋಗ್ತಾ ಇದ್ದೀನಿ. ಸೊ 76 ಕ್ವಶನ್ಗೆ ಹೋಗ್ತಾ ಇದ್ದೀನಿ. The average weight of a 5 quantity is 10 kg and the average weight of a 3 of them is 9 kg. What is the average weight of the remaining? ಇದು ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್. ಸೊ ಆನ್ಸರ್ ಕರೆಕ್ಟ್ ಆಗಿ ಬಂದ್ಬಿಟ್ಟು 11.5 kg. ಓಕೆನಾ. 77ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ದ ಸ್ಕ್ವಯರ್ ಆಫ್ ದಿ ಸೈಡ್ ಇಸ್ 14 cm circumscribed then ಏರಿಯಾ ಶೇಡೆಡ್ ಬೈ ದ ರೀಜನ್ ಈಸ್. ಏರಿಯಾ ಕೇಳಿದ್ದಾರೆ, ಯಾವುದು ಅಂತ ಕೇಳ್ತಾ ಇದ್ದಾರೆ. ಈ ಶೇಡ್ ಆಗಿರೋ ಪಾರ್ಟ್ ಇಂದ ಏರಿಯಾ ಕೇಳಿದ್ದಾರೆ. ಇದು ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್. ಇದು ಬಂದ್ಬಿಟ್ಟು 112 cm² ಆಗಿರುತ್ತೆ. ಓಕೆನಾ. 80ನೇ ಕ್ವಶನ್ ಬಂದ್ಬಿಟ್ಟು ಎ ಮ್ಯಾನ್ ಆಸ್ RS 480 ಇನ್ ದ ಫಾರ್ಮ್ ಆಫ್ 1 rupees, 5 rupees and 10 rupees coin. The number of coin of each type is equal. What is the total number of coin of the coin he has?
ಬಂದ್ಬಿಟ್ಟು ಆಪ್ಷನ್ ಡಿ ಆನ್ಸರ್ ಆಗಿರುತ್ತೆ ಓಕೆನಾ. ದೇರ್ ಆರ್ 36 ವೆಹಿಕಲ್ ಇನ್ ದ ಪಾರ್ಕ್ಡ್ ಲಾಟ್ ಇನ್ ಎ ಸಿಂಗಲ್ ರೋ. ಆಫ್ಟರ್ ಫಸ್ಟ್ ಸೈಕಲ್ ದೇರ್ ಇಸ್ 1 ಸ್ಕೂಟರ್. ಆಫ್ಟರ್ ಸೆಕೆಂಡ್ ಸೈಕಲ್ ದೇರ್ ಇಸ್ 2 scooter. After 3 cycle there are 3 scooters and so on. Find the number of scooter in the first half of the row. ಇದು ಬಂದ್ಬಿಟ್ಟು ಆನ್ಸರ್ 13 ಓಕೆನಾ. 78 if the area of a triangle with a base x is equal to the area of a square with a side x, then the altitude of the triangle is 2x ಆಗಿರುತ್ತೆ ಓಕೆನಾ. ಸ್ಟಡಿ ದ ಓಕೆ ನಾನು 79 ಕ್ವಶನ್ ಫಸ್ಟ್ ಹೇಳ್ತೀನಿ, ದೆನ್ 82 ಹೋಗ್ತೀನಿ ಓಕೆನಾ. A get 30% marks in the examination but fail by 50 marks, whereas B gets 50 marks more than the necessary for passing. When he scores 40%, what is the passing percentage and what are the maximum marks? It ಬಂದ್ಬಿಟ್ಟು ಆನ್ಸರ್ ಆಪ್ಷನ್ ಎ 35% 1000 ಆಗಿರುತ್ತೆ ಓಕೆನಾ. ಸೊ ಡೈರೆಕ್ಷನ್ ಫಾರ್ ದ ಕ್ವಶನ್ 82 ಇಂದ 83 ಇದೆ. ಸೊ ಪೈ ಚಾರ್ಟ್ ನ ಒಂದ್ಸಲಿ ನೋಡ್ಕೊಳ್ಳಿ ನೀವು. ಸ್ಟಡಿ ದ ಫಾಲೋಯಿಂಗ್ ಪೈ ಚಾರ್ಟ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್. ಓಕೆ, ಈ ಪೈ ಚಾರ್ಟ್ ಗೆ 2 ಕ್ವಶನ್ ಕೊಟ್ಟಿದ್ದಾರೆ, ಇಲ್ಲಿ 82 ಕ್ವಶನ್ ಇದೆ. ಸೊ ನೆಕ್ಸ್ಟ್ 83 ಕ್ವಶನ್ ಬರುತ್ತೆ, ಬಂದಾಗ ಈ ಪೈ ಚಾರ್ಟ್ ಬೇಕಾಗುತ್ತೆ. ಸೊ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಇಟ್ಕೊಳ್ಳೋದಾದ್ರೆ ಇಟ್ಕೊಳ್ಳಿ ಓಕೆ. ಸೊ 82 ಕ್ವಶನ್, ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಟೀಚರ್ ಟೀಚಿಂಗ್ ದ ಕೆಮಿಸ್ಟ್ರಿ, ಇಂಗ್ಲಿಷ್ ಅಂಡ್ ಬಯಾಲಜಿ? ಇದು ಬಂದ್ಬಿಟ್ಟು 1116 ಆಗಿರುತ್ತೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು. ಈ ಪೇಜ್ ಆಗಿದೆ. ಸೊ ಈ ಪೇಜ್ ಇಂದ ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ದೀನಿ. ಆ ಪೈ ಚಾರ್ಟ್ ಇಂದ ಒಂದು ಕ್ವಶನ್ ಬಾಕಿ ಇದೆ 86, ಅದು ನೆಕ್ಸ್ಟ್ ಯಾವ್ದಾರ ಒಂದು ಪೇಜಲ್ಲಿ ಬರುತ್ತೆ. ಸೊ ಅಲ್ಲಿ ನಿಮ್ಗೆ ಹೇಳ್ತೀನಿ ಓಕೆನಾ. ಸೆಕ್ಷನ್ ಬಿಗೆ ಹೋಗ್ತಾ ಇದ್ದೀನಿ. ಜನರಲ್ ನಾಲೆಡ್ಜ್. ಎಕ್ಸ್ಪೆನ್ಷನ್ ಆಫ್ MNC ಈಸ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್. ಅಂದ್ರೆ IT ಗೆ ಹೋಗ್ತಾ ಇರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ MNC ಅಂದ್ರೆ 26 ಕ್ವಶನ್ಗೆ ಎಲ್ಲ ಅರ್ಥ ಆಗಿರುತ್ತೆ ಅನ್ಕೋತೀನಿ. ವಿಚ್ ಈಸ್ ಯೂಸ್ಡ್ ಆಸ್ ಎನ್ ಏರ್ ಪೊಲ್ಯೂಷನ್ ಇಂಡಿಕೇಟರ್. ಏರ್ ಪೊಲ್ಯೂಷನ್ ಇಂಡಿಕೇಟರ್ ಲೈಕನ್ಸ್ ಅಂದ್ರೆ ಏರ್ ಪೊಲ್ಯೂಷನ್ ಇರೋದಿಲ್ಲ, ಅಲ್ಲಿ ಮಾತ್ರ ಬೆಳಿತಾವ ಇವು ಓಕೆನಾ. FDI ಮೀನ್ಸ್ 27ನೇ ಕ್ವಶನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ FDI ಫುಲ್ ಫಾರ್ಮು. 31 ಗೋಲ್ಡನ್ ರೆವಲ್ಯೂಷನ್ ಇನ್ ಇಂಡಿಯಾ ರೆಫರ್ಡ್ ಟು ದ ಗ್ರೋತ್ ಆಫ್ ಹನಿ ಅಂಡ್ ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಓಕೆನಾ. 32ನೇ ಕ್ವಶನ್, ದ ಶಾರದಾ ಆಕ್ಟ್ 1929 ರೆಫರ್ ಟು ಅಬೋಲಿಶ್ಡ್ ಚೈಲ್ಡ್ ಮ್ಯಾರೇಜ್ ಓಕೆನಾ. 28ನೇ ಕ್ವಶನ್, the industrial policy resolution of 1948 on which one of the following future expected the importance of small and cottage industry in the industrial development okay na. 33 decentralization of a rural area started by Lord Ripon okay na. 29ನೇ ಕ್ವಶನ್ ಬಂದ್ಬಿಟ್ಟು ಬಯೋಡಿಗ್ರೇಡಬಲ್ ವೇಸ್ಟ್ ಕ್ಯಾನ್ ಬಿ ಯೂಶುವಲಿ ಬಿ ಕನ್ವರ್ಟೆಡ್ ಇಂಟು ಯೂಸ್ಫುಲ್ ಸಬ್ಸ್ಟೆನ್ಸಸ್ ವಿತ್ ದ ಹೆಲ್ಪ್ ಆಫ್ ಬ್ಯಾಕ್ಟೀರಿಯಾ. ಅಂದ್ರೆ ಬಯೋಡಿಗ್ರೇಡಬಲ್ ಯೂಸ್ಫುಲ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಬ್ಯಾಕ್ಟೀರಿಯಾಸ್ ಬೇಕು, ಸಮ್ವಾಟ್ ಪ್ರೊಸೆಸ್ ಮಾಡಬೇಕು ಅಂದ್ರೆ ಏನಾರ ಬೇಕಲ್ಲ. ಸೊ ದಟ್ ವೈ ದೇ ಯೂಸ್ ಬ್ಯಾಕ್ಟೀರಿಯಾ ಓಕೆನಾ. 34ನೇ ಕ್ವಶನ್, ಮ್ಯಾನ್ ಈಸ್ ಸೋಷಿಯಲ್ ಅನಿಮಲ್. ಇನ್ ದ ಫೇಮಸ್ ಅನಾಲಿಸಿಸ್ ಆಫ್ ದಿ ಹ್ಯೂಮನ್ ನೇಚರ್ ಇಟ್ ವಾಸ್ ಸೆಡ್ ಬೈ ದ ಅರಿಸ್ಟಾಟಲ್ ಹೇಳಿರೋದು ಈ ವಾಕ್ಯನ. ಸೊ ಈ ಪೇಜ್ ಆಯ್ತು, ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದ್ದೀನಿ. ನಾನು ಕ್ವಿಕ್ ಆಗಿ ಹೇಳ್ತಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ಡಿಸ್ಕಸ್ ಮಾಡಿ ನೀವು ದೆನ್ ಆಗಲಿಲ್ಲ ಅಂದರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಓಕೆನಾ. 69ನೇ ಕ್ವಶನ್ ಬಂದ್ಬಿಟ್ಟು, ಇನ್ ವಾಟ್ ಟೈಮ್ ಎಟ್ ಸಿಂಪಲ್ ಇಂಟ್ರೆಸ್ಟ್ ವಿಲ್ ಹ್ಯಾವ್ ಸಮ್ ಆಫ್ ಮನಿ ಟ್ರಿಬಲ್ ಇಟ್ ಸೆಲ್ಫ್ ಎಟ್ 10%. 20 ವರ್ಷ ಆದಮೇಲೆ ಅದು ಟ್ರಿಬಲ್ ಆಗುತ್ತೆ ಓಕೆನಾ. 73ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. In a class tournament, each of 8 players will play exactly once. How many matches will be played during the tournament? ಇದು ಬಂದ್ಬಿಟ್ಟು ಆಪ್ಷನ್ ಎ 28 ಆಗುತ್ತೆ. ಇದು ಬಂದ್ಬಿಟ್ಟು ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಇಂದ ಕ್ವಶನ್ ನ ತೆಗೆದಿದ್ದಾರೆ. ಸೊ 17 ಕ್ವಶನ್ ಹೋಗ್ತಾ ಇದೀನಿ. If the radius of a circle is increased by 20%, then the percentage of the increase in the area is, ಅಂದ್ರೆ ರೇಡಿಯಸ್ ಆಫ್ ಎ ಸರ್ಕಲ್ 20% ಜಾಸ್ತಿ ಆಗುತ್ತೆ ಅಂದ್ರೆ 20% ರೇಡಿಯಸ್ 10 ಸೆಂಟಿಮೀಟರ್ ಇದ್ರೆ 20% ಜಾಸ್ತಿ ಆಗುತ್ತೆ ಅಂದ್ರೆ 12 ಸೆಂಟಿಮೀಟರ್ ಆಗುತ್ತೆ. ಸೊ ಇನ್ಕ್ರೀಸ್ ಇನ್ ಏರಿಯಾ ಕೇಳಿದರೆ ಅದು ಬಂದ್ಬಿಟ್ಟು 44% ಆಗಿರುತ್ತೆ. 74ನೇ ಕ್ವಶನ್ ಹೋಗ್ತಾ ಇದೀನಿ. 6 person A, K, B, M, N and Q are sitting in a row. N and Q are in the center and A and K are at the ends. B is sitting on the left of A, then who is sitting on the right of a K? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು M ಆಗಿರುತ್ತೆ, ಆಪ್ಷನ್ ಸಿ. 71 question, how many days will there be from 26 January 2020
to be 15th May 2020. Both the days include how many day will there be form? ಇದು ಬಂದ್ಬಿಟ್ಟು 112 ಆಗಿರುತ್ತೆ ಆನ್ಸರು, ಅಂದರೆ ಆಪ್ಷನ್ ಬಿ ಆಗಿರುತ್ತೆ. 74ನೇ ಕ್ವಶನು 6%. 74ನೇ ಕ್ವಶನ್ ಹೇಳ್ದೆ ಆಲ್ರೆಡಿ. ಸೊ 78 ಕ್ವಶನ್ಗೆ ಹೋಗ್ತೇವೆ. ಅರುಣ್ ಸೆಡ್ ದಿಸ್ ಗರ್ಲ್ ಈಸ್ ದ ವೈಫ್ ಆಫ್ ದಿ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್ ಹೂ ಇಸ್ ಅರುಣ್ ಟು ದ ಗರ್ಲ್. ಫಾದರ್ ಇನ್ ಲಾ ಆಗಿರ್ತಾರೆ. 75ನೇ ಕ್ವಶನ್ ದ ನಂಬರ್ ವಿಚ್ ಲೈಸ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಈಸ್ ಬಂದ್ಬಿಟ್ಟು 45 ಆಗಿರುತ್ತೆ. 61ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. 1 year ago a man was 8 times as older as his daughter. Now his age is equal to the square of his daughter age. The present age of the daughter is 7 year ಆಗಿರುತ್ತೆ. ಓಕೆನಾ. 65ನೇ ಕ್ವಶನ್ if q means add to, j means multiply, t means subtract, k means divide by, then 30k 2q 3j 6t5. ಸೊ ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 28 ಬರುತ್ತೆ. ಓಕೆನಾ. 66ನೇ ಕ್ವಶನು ದ ನಂಬರ್ ಕಮ್ಸ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಈಸ್ ಬರೋದು ಸಾಲ್ವ್ ಮಾಡಿ ಲಿಟಲ್ ಬಿಟ್ ಕಾಮನ್ ಸೆನ್ಸ್ ಇಂದ. ಇದು ಆನ್ಸರ್ ಬಂದ್ಬಿಟ್ಟು 4 ಆಗಿರುತ್ತೆ. 67ನೇ ಕ್ವಶನ್ ಜಾನ್ ಈ ಸ್ಟ್ಯಾಂಡಿಂಗ್ ಎಟ್ ದ ಸೌತ್ ಈಸ್ಟ್ ಕಾರ್ನರ್ ಆಫ್ ಎ ರೆಕ್ಟಾಂಗುಲರ್ ಫೀಲ್ಡ್. ಈ ಸ್ಟಾರ್ಟೆಡ್ ಕ್ರಾಸಿಂಗ್ ದ ಫೀಲ್ಡ್ ಡಯಾಗ್ನಲಿ. ಆಫ್ಟರ್ ದ walking half of the distance he turns right, walks some distance and turns left. Which direction is John facing? ಇದು ಬಂದ್ಬಿಟ್ಟು ಆಪ್ಟಿಟ್ಯೂಡ್ ಅಲ್ಲಿ ಡೈರೆಕ್ಷನ್ ಕ್ವಶನ್. ಸೊ ಆನ್ಸರ್ ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಆಗಿರುತ್ತೆ. 67ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಇಫ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಎಚ್ ಐ ಜೆ ರೆಪ್ರೆಸೆಂಟ್ 0 1 to 9 ಗಂಟೆ ರೆಪ್ರೆಸೆಂಟ್ ಮಾಡುತ್ತೆ, ದೆನ್ ದ ವ್ಯಾಲ್ಯೂ ಆಫ್ ಎ ಬಿ ಪ್ಲಸ್ ಸಿ ಡಿ ಮೈನಸ್ ಜಿ ಎಚ್, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು -43 ಆಗಿರುತ್ತೆ. ಓಕೆನಾ. 63ನೇ ಕ್ವಶನ್ ಇಫ್ ಪ್ಲಸ್ ಮೀನ್ ಮಲ್ಟಿಪ್ಲೈ, ಮೈನಸ್ ಮೀನ್ ಡಿವೈಡ್, ಇಂಟು ಮೀನ್ಸ್ ಪ್ಲಸ್, ಡಿವೈಡ್ ಮೀನ್ಸ್ ಮೈನಸ್. ಸಬ್ಸ್ಟಿಟ್ಯೂಟ್ ಮಾಡಿ ಕರೆಕ್ಟಾಗಿ ಸಾಲ್ವ್ ಮಾಡಿದ್ರೆ ನಿಮಗೆ 19 ಆನ್ಸರ್ ಬರುತ್ತೆ. ಓಕೆನಾ. 68ನೇ ಕ್ವಶನ್ ದ ಡಯಾಗ್ರಾಮ್ ಗಿವನ್ ಬಿಲೋ ಶೋ ದ ನಂಬರ್ ಆಫ್ ಸ್ಟೂಡೆಂಟ್ ಹೂ ಗಾಟ್ ಎ ಡಿಸ್ಟಿಂಕ್ಷನ್ ಇನ್ 3 ಸಬ್ಜೆಕ್ಟ್ ಔಟ್ ಆಫ್ 500 ಸ್ಟೂಡೆಂಟ್ಸ್. ಸ್ಟಡಿ ದ ಡಯಾಗ್ರಾಮ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್. What is the percentage of the student who got the distinction in the 2 subject? ಇದು ಬಂದ್ಬಿಟ್ಟು 8% ಆಫ್ ಸ್ಟೂಡೆಂಟ್ ಡಿಸ್ಟಿಂಕ್ಷನ್ ತಾಂಡಿದ್ದಾರೆ. ಓಕೆನಾ. 64ನೇ ಕ್ವಶನ್ ಬಂದ್ಬಿಟ್ಟು ಎ ಕ್ಯೂಬ್ ಇಸ್ ಪೈಂಟೆಡ್ ಬ್ಲೂ ಆನ್ ದ ಆಲ್ ಫೇಸಸ್ ಅಂಡ್ ಇಸ್ ದೆನ್ cut into 125 cubes of equal size. How many cubes are not painted on any face? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 27C ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ದೀನಿ. 20ನೇ ಕ್ವಶನ್ ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ವಿತ್ ದ ರೆಫರೆನ್ಸ್ ಟು ದ ಗ್ರಾಮರ್ ಅಂಡ್ ದ ಮೀನಿಂಗ್ ಇಟ್ ಕನ್ವೇಸ್. ಆಪ್ಷನ್ ಸಿ ಆನ್ಸರು. ನಾಟ್ ಮೆನಿ ಪೀಪಲ್ ನೋ ದ ಟ್ರೂತ್ ಅಬೌಟ್ ದ ಲೈಫ್ ಸ್ಟೈಲ್ ಆಫ್ ದ ರಿಚ್ ಅಂಡ್ ಫೇಮಸ್. ಓಕೆನಾ. 23ನೇ ಕ್ವಶನು ಮ್ಯಾಚ್ ದ ಬುಕ್ಸ್ ವಿತ್ ದೇರ್ ಆಥರ್. ಅಂದರೆ ಒಂದು ಕಡೆ ಎ ಸೈಡ್ ಅಂದರೆ ಪಾರ್ಟ್ ಎ ಸೈಡಲ್ಲಿ ಬುಕ್ಗಳನ್ನ ಕೊಟ್ಟಿದ್ದಾರೆ, ಅದರ ಆಪೋಸಿಟ್ ಆಥರ್ಸ್ನ ಕೊಟ್ಟಿದ್ದಾರೆ. ಸೊ ವಿ ನೀಡ್ ಟು ಮ್ಯಾಚ್ ಯಾರು ಯಾವ ಬುಕ್ನ ಬರೆದಿದ್ದಾರೆ ಅಂತ. ಇದು ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆನಾ. 21 ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್. ಸಿನ್ಸ್ ಅರೌಂಡ್ 1970 with the world population of 3.5 billion they have doubled it our current level of over 7 billion in 2012. ಅದಕ್ಕೆ ಆನ್ಸರು ಆಪ್ಷನ್ ಸಿ. ವೆನ್ ದ ವರ್ಲ್ಡ್ ಪಾಪ್ಯುಲೇಷನ್ ವಾಸ್ 3.5 billion ಇಟ್ ಡಬಲ್ಡ್ ಇಟ್. ಓಕೆನಾ. 24 ಕ್ವಶನು ವಿಚ್ ಆಫ್ ದ ಫಾಲೋಯಿಂಗ್ ನಾವಲಿಸ್ಟ್ ವಾಸ್ ನಾಟ್ ಬಾರ್ನ್ ಇನ್ ಇಂಡಿಯಾ. ಅಂದರೆ ಇಂಡಿಯಾದಲ್ಲಿ ಈ ಕವಿ ಬಾರ್ನ್ ಆಗಿಲ್ಲ, ಸಮ್ವೇರ್ ಬೇರೆ ಕಡೆ ಬಾರ್ನ್ ಆಗಿದ್ದಾರೆ. E.M. ಫಾರ್ಸ್ಟರ್ ಅನ್ನೋದು ಇಂಡಿಯಾದವರು ಹುಟ್ಟಿಲ್ಲ, ಇನ್ನು ಮಿಕ್ತವರೆಲ್ಲ ಇಂಡಿಯಾದಲ್ಲಿ ಹುಟ್ಟಿದ್ದಾರೆ. ಓಕೆನಾ. 22ನೇ ಕ್ವಶನು ರೀಡ್ ದ ಸೆಂಟೆನ್ಸ್ ಕೇರ್ಫುಲಿ ಅಂಡ್ ಮಾರ್ಕ್ ದ ಇನ್ಕರೆಕ್ಟ್ ಸೆಕ್ಷನ್. ಓಕೆನಾ. ಆನ್ ಅಕೌಂಟ್ ಆಫ್ ದಿ ಐಲ್ಯಾಂಡ್ ಪ್ರೈಸಸ್ ವಿ ಆರ್ ಸೆಟ್ ಅಪ್ ದ ಫ್ಯಾಕ್ಟ್ರಿ ಆನ್ ದ ಔಟ್ ಸ್ಕರ್ಟ್ ಆಫ್ ದ ಸಿಟಿ. ಇದರಲ್ಲಿ ಏನು ಹೇಳಿದ್ದಾರೆ? ಇನ್ಕರೆಕ್ಟ್ ಸೆಕ್ಷನ್ನ ಮಾರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಪ್ಷನ್ ಸಿ ಆರ್ ಸೆಟ್ ಅಪ್ ದ ಫ್ಯಾಕ್ಟ್ರಿ ಅನ್ನೋದು ಇನ್ಕರೆಕ್ಟ್. ಓಕೆನಾ. 25ನೇ ಕ್ವಶನು ವಿಚ್ ಆಫ್ ದ ಫಾಲೋಯಿಂಗ್ ರಿಟರ್ನ್ ಬೈ ಮುಲ್ಕ ರಾಜ್ ಆನಂದ. ಆಪ್ಷನ್ ಸಿ ಆನ್ಸರ್ ಆಗಿರುತ್ತೆ. ಓಕೆನಾ.
ಸೊ ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ದೀನಿ. 83 ಕ್ವಶನ್ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಅಲ್ಲಿ ಚಾರ್ಟಲ್ಲಿ 82 ಕ್ವಶನ್ ಇತ್ತು. ಆನ್ ದಟ್ ಬೇಸಿಸ್ ಇನ್ನೊಂದು ಕ್ವಶನ್ ಇತ್ತು. ಸೊ ಇದು ಗ್ರೇಸ್ ಮಾರ್ಕು ತಪ್ಪಿರದೆ. ಓಕೆ, ವಾಟ್ ಈಸ್ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದಿ ನಂಬರ್ ಆಫ್ ಟೀಚರ್ ಹೂ ಟೀಚ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ದ ನಂಬರ್ ಆಫ್ ಟೀಚರ್ ಹೂ ಟೀಚ್ ದ ಹಿಂದಿ? ಆನ್ಸರ್ ಬಂದ್ಬಿಟ್ಟು 13:8 ಆಗಿರುತ್ತೆ. ಓಕೆನಾ. Direction for the question 84 and 85. Number of candidates appearing for an interview for the post in the various offices and percentage of the candidate qualifying. ಓಕೆನಾ. ಟೇಬಲ್ ಕೊಟ್ಟಿದ್ದಾರೆ, ಟೇಬಲ್ ಮೇಲೆ ಕ್ವಶನ್ನ ಮಾಡಿದ್ದಾರೆ, ಅದಕ್ಕೆ ಆನ್ಸರ್ನ ಮಾಡಬೇಕಾಗುತ್ತೆ. ಓಕೆನಾ. ಟೇಬಲ್ ನೋಡ್ಕೊಂಡಿದ್ದೀರಾ. ಸೊ 84 ಕ್ವಶನ್ಗೆ ಹೋಗ್ತಾ ಇದ್ದೀನಿ. The ratio between the number of candidates who qualified in office H to the number of candidates who qualified in office L 5:8. Okay, 85 question. What was the average number of candidates who appeared for the interview in the bank office H, J and L together? 1900 ಆಗಿರ್ತಾರೆ. ಓಕೆನಾ. ಡೈರೆಕ್ಷನ್ question 86 to 87. Read the following information carefully and answer the question that follows. A minus B means A is a father of B. A plus B means A is a daughter of B. A divided by B means A is a son of B. A into B means A is a wife of B. Okay na? 86 ಇಂದ 87 ಗಂಟೆ ಅದೇ ಕ್ವಶನ್ ಇರೋದು. ಸೊ ಈ ಕ್ವಶನ್ ನೋಡೋಣ ಬನ್ನಿ. In the expression P into Q minus T, how is T related to P? So ನೀವನ್ನ ಫ್ಯಾಮಿಲಿ ಟ್ರೀನ ಬರ್ಕೊಂಡು ಸಾಲ್ವ್ ಮಾಡಿದ್ರೆ ಇದಕ್ಕೆ ಆನ್ಸರು ಕೆನಾಟ್ ಡಿಟರ್ಮೈನ್ಡ್ ಅಂತ ಬರುತ್ತೆ. ಓಕೆನಾ. 87 ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಮೀನ್ಸ್ P is the grandson of S? P is grandson of S. ಯಾವ ಈಕ್ವೇಶನ್ ಫಾಲೋ ಮಾಡುತ್ತೆ? ಆಪ್ಷನ್ ಸಿ ಆಗಿರುತ್ತೆ. ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು. ಓಕೆ. 88 ಕ್ವಶನ್. Two cities A and B are 360 km apart. A car goes from A to B with a speed of 40 km per hour and return to A with the speed of 60 km per hour. The average speed of the car is 48 km per hour. Option B is answer. Okay na. 30 gram of sugar was mixed in 180 ml of water in a vessel A. 40 gram of sugar was mixed in 280 ml of water in the vessel B, and 20 gram of sugar was mixed in the 100 ml of water in a vessel C. The solution is vessel B is less sweet than in C. Okay na. ಇಷ್ಟು MBA 2021 ಕ್ವಶನ್ ಪೇಪರ್ಗೆ ಕೀ ಆನ್ಸರ್ನ ನಿಮಗೆ ಹೇಳಿದ್ದೀನಿ. ಸೊ ಇನ್ ಕೇಸ್ ನೀವೇನಾದ್ರು ನನಗೆ ಸಜೆಷನ್ ಕೊಡಬೇಕು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ವಿಡಿಯೋನ ಲೈಕ್ ಮಾಡಿ, ಮತ್ತು SK ಅಪ್ಡೇಟು ಹೊಸ ಚಾನಲ್ ಆಗಿರೋದ್ರಿಂದ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ PGCET ರಿಲೇಟೆಡ್ ಅಪ್ಡೇಟ್ನ ಪ್ರೊವೈಡ್ ಮಾಡಿದ್ದೀನಿ ಆಲ್ರೆಡಿ ಆಲ್ ಇನ್ ಒನ್ ಟೆಕ್ ಕಿರಣ ಚಾನಲಲ್ಲಿ. ಸೊ ಅಲ್ಲಿಗೆ ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ ಆ PGCET ಪ್ಲೇ ಲಿಸ್ಟ್ನ ನೋಡಿ ಅಲ್ಲಿರೋ ಇನ್ಫಾರ್ಮೇಷನ್ ನಿಮಗೆ ಬೇಕಾದ್ರೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.